ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನಿವತ್ತು ತೋರಿಸುವಂಥ ರೆಸಿಪಿ ರಾಮನ ಉಂಡೆ, ರಾಮನ ಪ್ರಸಾದ ಕೂಡ ಅಂತಾರೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮವ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಎಂದು ಹೇಳುತ್ತಾ ನಾನು ಇವತ್ತಿನ ರಾಮಪ್ರಸಾದ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ. ರಾಮಪ್ರಸಾದ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ರಾಮನ ಪ್ರಸಾದ ಮಾಡಲು ಬೇಕಾಗುವ ಸಾಮಗ್ರಿಗಳು ಕೇವಲ 3 ಪದಾರ್ಥಗಳಿದ್ದರೆ ಸಾಕು. 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಸಕ್ಕರೆ ಮತ್ತು 3 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ನಾನು ತುಪ್ಪನ ಮನೇಲಿ ಮಾಡಿರುವಂಥ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಮಾಡುವ ವಿಧಾನ: ಒಂದು ಪ್ಯಾನ್ ಇಟ್ಟು ಅದು ಬಿಸಿಯಾದ ನಂತರ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನಾನು ತುಪ್ಪ ಮಾಡುವ ವಿಧಾನನ ನನ್ನ ಒಂದು ಚಾನಲಲ್ಲಿ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ತುಪ್ಪ ಕರಗಿದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟನ್ನು ನಾನು ಆಲ್ರೆಡಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕೈ ಬಿಡದೆ ಹಾಗೆ ಕೈ ಆಡಿಸ್ತಾ ಇರಬೇಕು. ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಈ ಒಂದು ರಾಮಪ್ರಸಾದ ಮಾಡೋದಕ್ಕೆ ಕೇವಲ ಒಂದು 5 ನಿಮಿಷ ಆದರೆ ಸಾಕು, ಪರ್ಫೆಕ್ಟಾಗಿ ರಾಮನ ಪ್ರಸಾದ ರೆಡಿಯಾಗುತ್ತೆ. ರಾಮನ ಪ್ರಸಾದಕ್ಕೆ ಯಾವುದೇ ತರಹದ ಹಾಲನ್ನು ಹಾಕಬಾರ್ದು ಮತ್ತು ನೀರನ್ನು ಕೂಡ ಹಾಕಬಾರ್ದು. ಈ ಒಂದು ರಾಮಪ್ರಸಾದನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ತಿಳಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಫ್ರೈ ಆಗ್ತಾ ಇದೆ, ಚೆನ್ನಾಗಿ ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ, ಉರಿತಾ ಕಲರ್ ಚೇಂಜ್ ಬರುತ್ತೆ, ಆವಾಗ ಆಫ್ ಮಾಡಿದರೆ ಸಾಕು. ಇನ್ನೂ ಸ್ವಲ್ಪ ಬೇಕಂದರೆ ನೀವು ತುಪ್ಪನ ಆ್ಯಡ್ ಮಾಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಹಾಲು ಮತ್ತು ನೀರನ್ನು ಕೂಡ. ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ನೀವು ದೇವರಿಗೆ ನೈವೇದ್ಯ ಮಾಡೋ ಹಾಗಿದ್ರೆ ಇದೇ ಥರ ಪುಡಿಯಾಗಿ ಇದೇ ಥರ ಹೊಸ ನೈವೇದ್ಯ ಮಾಡ್ಬೋದು. ಅಥವಾ ಒಂದು ವೇಳೆ ಉಂಡೆ ಕಟ್ಟುತ್ತೀರಿ ಅಂತಂದರೆ ಉಂಡೆ ಥರ ಕಟ್ಟಬೇಕು ಅಂತಂದರೆ ಒಂಚೂರು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಉಂಡೆ ಶೇಪ್ ಬರೋದಿಲ್ಲ. ಸೊ ನಾನು ಉಂಡೆ ಕಟ್ತಾ ಇದ್ದೀನಿ, ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲನ್ನು ಕೂಡ ಆ್ಯಡ್ ಮಾಡೋಣ, ಸಕ್ಕರೆನ ಹಾಕ್ತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಉರಿತಾ ಸಕ್ಕರೆನ ಆ್ಯಡ್ ಮಾಡಿ, ಸ್ಮೆಲ್ ಬರುತ್ತೆ. ಆಗ ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದರೆ ಸಕ್ಕರೆನ ಹಾಕಿ 1 ಸೆಕೆಂಡ್ಸ್ ಅಥವಾ 2 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿದರೆ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಸಕ್ಕರೆನ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 3/4 ಕಪ್ ರಾಮಪ್ರಸಾದ ರೆಡಿ ಆಯಿತು. ಇದಕ್ಕೆ ಯಾವುದೇ ತರಹದ ಹಾಲನ್ನು ಹಾಕಬಾರ್ದು. ತಟ್ಟೆಯಲ್ಲಿ ನೀವು ಹಾಗೆ ನೋಡಿ, ಹೀಗಿದೆ ಪ್ರಸಾದನ ಕೂಡ ನೈವೇದ್ಯ ಮಾಡಬಹುದು. ಅಥವಾ ನೀವು ಉಂಡೆ ಕಟ್ಟಬೇಕು ಅನ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರೋದಿಲ್ಲ, ಹಾಗಾಗಿ ಹಾಲನ್ನು ಸ್ವಲ್ಪ 1-2-3 ಡ್ರಾಪ್ ಅಷ್ಟು ಹಾಲನ್ನು ಹಾಕಿ ನೈವೇದ್ಯ ಮಾಡೋದಕ್ಕೆ ಯಾವುದೇ ತರಹದ ನೀವು ನೈವೇದ್ಯ ಮಾಡೋ ಹಾಗಿದ್ರೆ ಹಾಗೆ ಕೂಡ ನಾನು ಇಲ್ಲಿ ಉಂಡೆ ಕಟ್ಟಗೋಸ್ಕರ ಅಥವಾ ಉಂಡೆ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕಟ್ಟಬೇಕು. ನೋಡಿ, ಒಂದು ಸ್ವಲ್ಪ 2 ಹಾಲನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ಉಂಡೆನ ಕಟ್ಟೋಣ. ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಈ ಥರ ಬರುತ್ತೆ ಉಂಡೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ರೆಡಿ ಮಾಡ್ಕೋಬೋದು. ಒಂದೊಂದಾಗಿ ಚಿಕ್ಕದಾಗಿ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾಳೆ ರಾಮನವಮಿ ಇರೋದರಿಂದ ಈ ರೆಸಿಪಿನ ನಿಮಗೆ ಇವತ್ತೇ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಒಂದ್ಸಲ ನಿಮ್ಮ ಮನೇಲಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೋಡಿ, ಎಷ್ಟು ಚೆನ್ನಾಗಿ ಮತ್ತು ಸುಂದರವಾಗಿ ಕಾಣ್ತಾ ಇದೆ. ಅಷ್ಟೇ ಶ್ರೇಷ್ಠ ಕೂಡ ಈ ಒಂದು ಉಂಡೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.